ಏ ಬಾಲು ಸ್ವಲ್ಪ ನಿಲ್ಲಪ್ಪ. ಹೇಳ್ರಿ ಕಾಕ. ಅಲ್ಲ ನಮ್ಮ ಕುಮಾರ್ಗೆ ಸ್ವಲ್ಪ ಫೋನ್ ಹಚ್ಕೊಡೋದಿತ್ತಪ್ಪ, ಯಾಕಂದ್ರೆ ಜೀವ ನಿಲ್ಸಾಗತ್ತೈತಿ, ಸ್ವಲ್ಪ ಮಾತಾಡೋದಿತ್ತು. ಹಸ್ತ ತೋರಿ ಹಸ್ತ. ದೋಸ್ತ ಆರಾಮಿದ್ದಿ? ಆರಾಮಿದ್ದು ನೋಡಪ್ಪ. ಏನಿಲ್ಲ, ಅದೇ ಜರ ಕಾಕ ಏನೋ ಫೋನ್ ಹಚ್ಚಿಲ್ಲತ್ತ, ಏನೋ ಮಾತಾಡ್ತೀನಿ ಅಲ್ಲಗತ್ತಾರ. ಹೌದಾ, ಕೊಡು ಮಾತಾಡ್ತೀನಿ. ಹಲೋ ಮಗ ಕುಮಾರ, ಆರಾಮದೇನಪ್ಪ? ಹಾಂ ರೀ ಅಪ್ಪ, ಆರಾಮಿದ್ದೀನಿ ರೀ. ನೀವು ಆರಾಮಿದ್ದೀರಿ? ಹ್ಯಾಂಗಿದ್ದೆ, ಎಲ್ಲಿದ್ದೆ, ಊಟ ಏನು ಮಾಡಾಕತ್ತಿದ್ದೆ, ಏನು ಉಣ್ಣಾಗತ್ತಿ, ಏನು ತಿನ್ನಾಗತ್ತಿಯಪ್ಪ? ಪಟ್ಟಿಗೆ ಊಟ ತಿನ್ನಾಕ ಹ್ಯಾಂಗೆ ಮಾಡಾಗತ್ತಿಯಪ್ಪ ಮಗ? ಹೋಗಿ ಎಷ್ಟು ದಿವಸ ಆಯ್ತು, ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲಲ್ಲೋ? ಅದೇ ರೀ, ಸ್ವಲ್ಪ ಎಕ್ಸಾಮ್ ಸಲುವಾಗಿ ಬ್ಯುಸಿ ಆಗಿದ್ದೀರಪ್ಪ. ಅಪ್ಪ ಒಂದು 10,000 ರೂಪಾಯಿ ಬೇಕಾರಿ ಅಪ್ಪ. ಅಲ್ಲಪ್ಪ, ಇಂಥ ಬಡತನದೊಳಗೆ ಮೊನ್ನ 2-3 ಲಕ್ಷ ಸಾಲ ಮಾಡಿಕೊಂಡು ನಿನಗೆ ಸಾಲಿಗೆ ದುಡ್ಡು ಕಟ್ಟಿ ಸಾಲಿ ಕಲ್ಸಾಗತ್ತೀನಿ. ಮೊನ್ನೆ 5,000 ಕೇಳಿದೆ, ಏನೋ ಹೆಂಗೋ ಕಷ್ಟಪಟ್ಟು ಕೊಟ್ಟೆ. ಆದ್ರೆ ಇದಕ್ಕಿದ್ದಂಗೆ ಈಗ ಮತ್ತೆ 10,000 ಕೊಡು ಅಂತಂದ್ರೆ, ಅಲ್ಲ ಮೊದಲೇ ಊರ ಕಡೆ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಪರಿಸ್ಥಿತಿ ಬಿದ್ದೈತಿ. ನಮಗ ಗಂಜಿ ಕುಡಿಯಾಕ ಸಹ ಗತಿ ಇಲ್ಲಪ್ಪ. ಇದಕ್ಕಿದ್ದಂಗ 10,000 ಕೊಡು ಅಂತಂದ್ರ ಎಲ್ಲಿಂದ ಕೊಡ್ಲಪ್ಪ, ಎಲ್ಲಿಂದ ಕೊಡ್ಲಿ? ಸ್ವಲ್ಪ ಆದ್ರ ಬುದ್ಧಿ ಅದ ರೀ. ಸಿಟ್ಟೆ ಕಲ್ಯ ಮಗನಿಗೆ ಯಾಕೆ ಚಿಂತೆ ಹಚ್ಚಲತ್ತೀರಿ? ಕೊಡ್ರಿ, ನಾ ಮಾತಾಡ್ತೇನೆ. ಹಲೋ ಮಗ, ಆರಾಮಿದ್ಯಪ್ಪ? ಹಾಂ ರೀ ಅಮ್ಮ, ನಾನು ಆರಾಮಿದ್ದೀನಿ ರೀ. ಟೈಮ್ ಊಟ ಮಾಡ್ತಿದೀಯಾ? ನಿನ್ನ ಆರೋಗ್ಯ ಎಲ್ಲ ಸರಿಯಾಗಿ ನೋಡ್ತಿದ್ಯಾ? ಹಾಂ ರೀ ಅಮ್ಮ, ಅದೇ ರೀ ಅಮ್ಮ, ಅಪ್ಪಾಗ ಒಂದು 10,000 ರೂಪಾಯಿ ಹೇಳಿದ್ರಿ ಎಕ್ಸಾಮ್ ಸಲುವಾಗಿ. ನೀನೇನು ಚಿಂತೆ ಮಾಡ್ಬೇಡ ಮಗ, ನಾವು ಏನಾದರೂ ಮಾಡಿ ರೊಕ್ಕ ಕಳಿಸ್ತೀವಿ. ನೀನೇನು ಚಿಂತೆ ಮಾಡಬೇಡ. ನೀ ಚೆನ್ನಾಗಿ ಓದ್ಕೊಂಡು ನೀನು ಓದಿನ ಕಡೆಗೆ ಗಮನ ಕೊಡು ಮಗ. ಆಯ್ತು ರೀ. ಅಮ್ಮ, ನಂದು ಎಕ್ಸಾಮ್ ಓದ್ಕೋ ಟೈಮ್ ಐತ್ರಿ, ನಾನು ಸ್ವಲ್ಪ ಇಲ್ರಿ. ಆಯ್ತು ರೀ. ಹಲೋ. ಹಲೋ ಕುಮಾರ್, ಯಾಕೆ ಫೋನ್ ಇಷ್ಟು ಬ್ಯುಸಿ ಹೊಂಟದಲ್ಲ? ಯಾವ ರೀತಿ ಮಾತಾಡತ್ತಿ? ಓ ಅದಾ, ಊರಿಂದ ನಮ್ಮಮ್ಮ ಅಂದ್ರೆ ನಿಮ್ಮ ಅತ್ತೆ ಫೋನ್ ಹತ್ತಿದ್ರು, ಮಾತಾಡ್ಲಿಕ್ಕತ್ತಿದ್ದ. ಸರಿ ಬಿಡು. ಹೌದು, ನಾಳೆಗೆ ಏನದಂತ ನಿಮ್ಗೆ ಗೊತ್ತಲ್ಲ? ಹಾಂ ಗೊತ್ತು ನನಗೆ. ಅಷ್ಟೊಂದು ಮರ್ತು ಕೂಡ್ಲಿಕ್ಕೆ ನಂಗೇನು ದಡ್ಡ ಮಾಡಿ ಏನೋ, ಎಲ್ಲ ನಂಗೆ ನೆನಪಿರಲ್ಲ. ಹಂಗಂದ್ರೆ ಕುಮಾರ್, ನಾಳೆಗೇನು ಸ್ಪೆಷಲ್ ಡೇ ಅದ ಹೇಳಿ ನೋಡ. ಹಾಂ, ನಾಳೆಗೆ February 14th, ಹೌದಲ್ಲ? ಹೌದಿಲ್ಲ, ಅವತ್ತೇನೆ. ಮತ್ತು ಹಂಗಂದ್ರೆ ನಾನು ಸಲುವಾಗಿ ಏನು ಗಿಫ್ಟ್ ತೊಗೊಂಡು ಬಂದೆ? ನಾಳೆ ತರ್ತೀನಿ ಗಿಫ್ಟು, ನಿನಗೆ ಗೊತ್ತಾಗುತ್ತಾ? ಹೌದು, ನಾಳೆ ಎಲ್ಲಿ ಸಿಗೋಣ? ಅದೇ ಆ್ಯಸ್ ಯೂಸಲ್ ಡೈಲಿ ಸಿಗೋ ಜಾಗಕ್ಕೆ. ಸರಿ ಸರಿ ಸರಿ, ಬಾಯ್, ಇಡ್ಲಿ. ಮತ್ತು